ಹೇಳು. ಸುಮ್ಮನೆ ಚಿಕ್ಕ ಗಿಫ್ಟು ನನ್ನ ಹೆಂಡತಿಗೆ. ಥ್ಯಾಂಕ್ ಯು. ಮಕ್ಕಳು ಹುಟ್ಟಿದ್ಮೇಲೆ ಬರ್ತಡೇ ಮರ್ತ್ಕೊಬಿಡ್ಬೇಕು, ಏನು ಮಾಡ್ಕೊಬಿಡೋಕ್ಕಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನನ್ನ ಬರ್ತಡೇ. ಬಟ್ ಬರೋ ಅಷ್ಟರಲ್ಲಿ ಸಂಜೆ ಆಯಿತು. ನಮ್ಮ ಹಸ್ಬೆಂಡ್ ಮನೇಲಿ ಮತ್ತು ನಮ್ಮ ತಾತರ ಮನೆಗೆ ಹೋಗಿ ನಮ್ಮ ಅಜ್ಜಿನ ಕರ್ಕೊಬರ್ಬೇಕಾಗಿತ್ತು. ಹಂಗೆ ಜೊತೆಲಿ ಕರ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಾಗಿ ಒಂದು 4 o'clock ಆಗಿತ್ತು. ಹಂಗಾಗಿ ಸ್ನಾನ ಮಾಡೋದಕ್ಕೆಲ್ಲ ಲೇಟ್ ಆಯಿತು. ಇವತ್ತು ಬರ್ತಡೇ ದಿವಸ ಸ್ನಾನನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಿನ್ನೆ ದೇವ್ರದ್ದೆಲ್ಲ ಉತ್ಸವ ಇತ್ತು, ಎಲ್ಲ ಊರಿಗೆ ಹೋಗಿದ್ವಲ್ಲ. ಹಾಗಾಗಿ ಅಲ್ಲೆಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ರಾತ್ರಿ ಮಲ್ಕೊಳ್ಳೋ ಅಷ್ಟರಲ್ಲೇ ಒಂದು 2 ಗಂಟೆ 3 ಗಂಟೆ ಆಯಿತು. ಊಟ ಮಾಡಿದ್ದು ರಾತ್ರಿ ಬಂದು ಒಂದು 12 ಗಂಟೆ 12:30 ಆಗಿತ್ತು. ಅಲ್ಲೇ ಬರ್ತಡೇಗೆಲ್ಲ ವಿಶ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಆದರೆ ಅಲ್ಲಿ ಕೇಕ್ ಸಿಗಲಿಲ್ಲ. ನಮ್ಮ ಮನೇಲಿ ಹೋಗಿದ್ರು, ಯಾಕಂದರೆ 12 ಗಂಟೆ ಕಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತಂತೆ. ಇವತ್ತು IPL ಇರೋದ್ರಿಂದ ಅವ್ರಿಗೆ ಬರೋದಕ್ಕಾಗಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳಿದರೆ, ಈಗಾಗಲೇ 10 ಗಂಟೆ ಆಯಿತು, ಆದರೂ ಅವ್ರು ಬಂದಿಲ್ಲ. ಅದಕ್ಕೆ ಈ ಅಡುಗೆ ಮಾಡಿದ್ದೀನಿ. ನನಗೂ ಪಾಪುಂಗೆ ಮತ್ತು ನಮ್ಮ ಅಜ್ಜಿಗೆ ಅಂತ ಮಾಡ್ಕೊಂಡಿದ್ದಲ್ಲ, ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡು ಬೇರೆ ದಿವಸ ಹೊರಗಡೆ ಹೋಗೋದು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಯಾಕಂದರೆ IPL ಇರೋದ್ರಿಂದ ಅವ್ರಿಗೆ ಬರೋದಕ್ಕಾಗಲ್ಲ. ಹಾಗಾಗಿ ಅಂದ್ಕೊಂಡಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಮತ್ತು ಇನ್ನೇನಿಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್, ಸೋ ಮಚ್ ಥ್ಯಾಂಕ್ ಯು. ಮತ್ತು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಹೀಗೆ ಹಾರೈಸಿ. ಇವತ್ತು ನನ್ನ ಬರ್ತಡೇ ಅಂತ ವಿಶ್ ಮಾಡೋಕ್ಕೆ ಫೋಟೋ ವಿಡಿಯೋ ತಗೋತಿದ್ದಾರೆ. ವಿಡಿಯೋ ಇದೆ ಕಣದು. ಇದು ಶುಕ್ರವಾರ ಮತ್ತು ಶನಿವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ಹಾಗಾಗಿ ಇವಾಗ ಊಟ ಮತ್ತು ಪೂಜೆ, ದೇವ್ರದ್ದು ಉತ್ಸವ ಎಲ್ಲ ಮುಗೀತು. ಈಗ ಟೈಮ್ ಬಂದು 1 ಗಂಟೆ 12:30 1 ಗಂಟೆ ಆಗಿದೆ. ನಮ್ಮ ಹಸ್ಬೆಂಡ್ ಫಸ್ಟ್ ವಿಶ್ ಮಾಡಿದ್ರು, ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಮಾವನ ಮಕ್ಕಳು ಮತ್ತು ಅತ್ತೆ ಮಕ್ಕಳೆಲ್ಲ ಬಂದಿದ್ದರು, ಮೊಮ್ಮಕ್ಕಳೆಲ್ಲ ಬಂದಿದ್ದರು. ಎಲ್ಲರೂ ಮಾತಾಡ್ತಾ ಇದ್ವಿ. ಅವನು ನಮ್ಮ ಮಾವರ ಅಣ್ಣನ ಮಗ ಅಂತೆ, ಅದನ್ನು ಹೇಳ್ತಾಯಿದ್ರು, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು. ಹ್ಯಾಪಿ ಬರ್ತ್ಡೇ ಅಮ್ಮು. ಥ್ಯಾಂಕ್ ಯು. ಯಾರು ಕೊಡ್ತಿರೋದು? ಕೊಡೋರು ಆವಾಗ ಟೈಮ್ ಸಿಗುತ್ತೋ ಇಲ್ವೋ ಅಂತೇಳಿ ಭಾಳ ದಿನಕ್ಕೆ ದುಡ್ಡು ಕೂಡಿಕೊಂಡಿದ್ರಂತೆ. ಹಂಗಾಗಿ 1 ತಿಂಗಳು ಮುಂಚೆನೇ ಕೊಡಿಸ್ತಾ ಇದ್ದಾರೆ. ಅವರು ನಾವು ಮನೆ ಹಾಕೊಳ್ಳೋಕೆ ಸರಿಯಾಗಿ ಆಗಲ್ಲ ಅಂತ ಅಲ್ಲೇ ಕಟ್ ಮಾಡಿ ಕೊಡ್ತಿದ್ದಾರೆ. ಬಟ್ ನಾನು ಅವತ್ತು ಹಾಕೊಳ್ಳಲ್ಲ. ನಮ್ಮ ಮನೆಯವ್ರು ನನ್ನ ಕಾಲ್ಗೆ ಹಾಕೋ ತನಕ ನಾನು ಹಾಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅವ್ರ ಪ್ರೀತಿಯಿಂದ ಕೊಡಿಸಿದ್ದಾರೆ. ಅವ್ರಿಗೆ ಕಾಲು ಗೆಜ್ಜೆ ಕೊಡ್ಸೋದಂದರೆ ಭಾಳ ಇಷ್ಟ, ಹಂಗಾಗಿ ಕೊಡಿಸಿದ್ದಾರೆ. ಒಬ್ರಿಗೆ ತೊಗೊಳಕ್ಕೋಗಿ ಇಬ್ಬರು ತೊಗೊಂಡಿದ್ವಿ. ದುಡ್ಡು 21,000 ಆಯಿತು ಇಬ್ರಿಗೂ. ಅವಾಗಿನ್ನೂ ಚಿನ್ನದ ರೇಟ್ ಕಮ್ಮಿ ಆಗಿರಲಿಲ್ಲ, ಇವಾಗಂತೂ ಗಗನಕ್ಕೆ ಏರಿತ್ತು. ನಾವು ತಗೊಂಡಾಗ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, 1,000 ಅಷ್ಟೇ. ಪಾಪುದು ತಿರ್ಪ ಇರೋ ಥರ ಇದೆ, ನಮ್ಮದು ಮಾಮೂಲಿ ಕೊಂಡಿ ಇರೋ ಥರ ಇದೆ. ಅವ್ಳಿಗೆ ಇನ್ನೊಂದು ಜೊತೆ ಗೆಜ್ಜೆದಿದೆ, ನನ್ನ ಹತ್ರನೂ ಗೆಜ್ಜೆದಿದೆ. ಬಟ್ ಅದು ಹಾಕೊಳಕ್ಕೆ ಆಗ್ತಾಯಿಲ್ಲ, ಯಾಕೋ ಕಾಲೆಲ್ಲ ಚುರ್ತೈತೆ ಅಂತ ಹೇಳಿ ಇಬ್ರು ಸಾದಾ ಸೀದವಾಗಿರೋದು ತೊಗೊಂಡಿದ್ದೀನಿ. ಪಾಪುಗೂ ಅಷ್ಟೇ, ನನಗೂ ಅಷ್ಟೇ. ನಮ್ಮ ಮನೆಯವ್ರಿಗೆ ಜಾಸ್ತಿ ಇದಿರೋ ತೊಗೊಂಡಿದ್ವಿ ಅಂತೇಳಿ ಅವರು ಲೆಕ್ಕ ಹಾಕ್ತಿದ್ದಾರೆ. ಅವಾಗ 19,000 ಇದ್ದಿದ್ದು, ಇವಾಗ 21,000 ಹೋಗಿದೆ. ಪಾಪುದ ಹಳೆ ಚೈನ್ ಒಂದು ಅಲ್ಲವಾ ಟೋಟಲ್ 22,700 ಆಗುತ್ತೆ. 19,400 ಇವು ಸುತ್ತವಿಲ್ವಾ? ಅದೇ ಪಾಪ ಕೊಟ್ರಲ್ಲ ಆ ಥರ. ನಾನು ನಮ್ಮ ಹಸ್ಬೆಂಡ್ ಬರೋದು 12 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲ 8:30ಗೆ ಅವ್ರು ಕೇಳ್ಕೊಂಬರ್ತಾ ಇದ್ದಾರೆ. ಮತ್ತು ಕೇಕಿಗೆ ಆರ್ಡ್ರ್ ಮಾಡಿದ್ರಂತೆ, 1-2 ದಿವಸ ಮುಂಚೆನೇ ಆರ್ಡ್ರ್ ಮಾಡಿದ್ದಾರೆ. ಬಟ್ 7:30ಗೆ ಹೋಗಿ ಹೇಳಿದ್ದಾರೆ, ಹಿಂಗೆ 8 ಗಂಟೆಗೆ ಹೋಗ್ತೀನಿ ಕೊಡಿ ಅಂತ. ಅವ್ರು ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಟ್ರಾಫಿಕ್ಕು ಅದು ಇದು ಅಂತ ಹೇಳಿ ಒಂದು 1/2 hour ಆಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮೈ ಹಸ್ಬೆಂಡ್, ಲವ್ ಯು. ನಾನು ತುಂಬ ಖುಷಿ ಪಡ್ತೀನಿ. ಮತ್ತು ನಿನ್ನಂಥ ಗಂಡನ ಪಡೆದಿರೋದು ನನಗೆ ತುಂಬ ಖುಷಿ ಇದೆ. ನನಗೆ ತುಂಬ ನಿದ್ದೆ ಬರ್ತಾಯಿದೆ. ಆದರೂ ನೀನು ಕೊಡಿಸಿರೋ ಬಟ್ಟೆ ಮತ್ತು ನೀನು ಕೊಡಿಸಿರೋ ಕಾಲು ಚೈನು 1 ತಿಂಗಳು ಮುಂಚೆನೇ ಕೊಟ್ಟಿದ್ಯಾ. ಬಟ್ ನಾನು ನಿನ್ನ ಕೈಲೇ ಹಾಕಿಸ್ಕೋಬೇಕು, ಬರ್ತಡೇ ದಿವಸನೇ ಹಾಕಿಸ್ಕೋಬೇಕು ಅಂತ ನಾನು ಇಂಥವರೆಗೂ ಹಾಕ್ಕೊಂಡಿಲ್ಲ.
ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಗಿಫ್ಟ್ ಗಂಡ ಅಂತ ಕೊಡ್ತಿದ್ದು ಭಾಳ ತುಂಬ ಇಷ್ಟ ಆಗುತ್ತೆ. ಮನೆಯವ್ರು ಬರ್ತೀನಿ ರೆಡಿ ಆಗು ಅಂತ ಹೇಳಿದ್ರು. ಹಂಗಾಗಿ ಪಾಪುಗಳಿಗೆ ಚಿಗಡಿಗೆ ಎಲ್ಲ ಮಾಡಿ ರೆಡಿ ಆದ 7:30 8 ಗಂಟೆಗೆ. ಅವ್ರು ಇನ್ನೂ ಬಂದಿಲ್ಲ. ಹಾಗೆ 9 ಗಂಟೆ ಆಗಿದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಿದ್ರೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು, ಬಟ್ ಅವ್ರಿಗೆ ಟೈಮ್ ಸಿಕ್ಕಿಲ್ಲ. ಇವಾಗ ಟೈಮ್ ಬಂದು 8:30 ಆಗಿದೆ. 9 ಗಂಟೆಗಷ್ಟರಲ್ಲಿ ಬರ್ತಾರೆ. ಪಾಪ ಅವರು ನೆನ್ನೆ ರಜಾ ಹಾಕೊಂಡಿದ್ರಲ್ಲ, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಅದಕ್ಕೆ ಅವ್ರು ತೊಂದರೆ ಕೊಡೋದು ಬೇಡ ಅಂತ ನಾನೇ ಸುಮ್ಮನಾದೆ. ಹಾಗಾಗಿ ಇವಾಗ ಬರ್ತಾ ಇದ್ದಾರೆ. ಹಾಯ್ ಗೈಸ್, ಇವತ್ತು ನನ್ನ ಬರ್ತಡೇ ಔಟ್ಫಿಟ್ ಹೀಗಿದೆ. ಪಾಪುನು ಮಲಗಿದ್ಲಲ್ವ ಅಂತ ಹಂಗೆ ಸುಮ್ಮನೆ ಒಂದೆರಡು ವೀಡಿಯೋ ಫೋಟೋಸ್ ತಗೊಳ್ಳೋಣ ಅಂತ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಇನ್ನೂ ಇವಾಗ ಕೇಕೆಲ್ಲ ತೊಗೊಂಡು ಬರ್ತಾ ಇದ್ದೀನಿ ಅಮ್ಮ, ಮಲ್ಕೋಬೇಡ ವೆಯ್ಟ್ ಮಾಡು ಅಂತ ಹೇಳಿ. ಹಂಗಾಗಿ ಥ್ಯಾಂಕ್ ಯು. ತೆಗಿಬೇಕಿಲ್ಲ ತಡಿ. ಎಲ್ಲಿ ನಂತ ಸ್ವಲ್ಪ ತಿನ್ಸು. ಹ್ಯಾಪಿ ಬರ್ಡೇ ಮೋನೂರ ಕಾಲ ಸುಖ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ವೆರಿ ಮಚ್. ಕೇಕ್ ಸೂಪರ್ ಆಗೈತೆ. ಹೇಳಸ್ಮ ನಂಗೆ ಫೋಟೋ ಹೊಡಿ. ನೋಡು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಚೆನ್ನಾಗಿ ಬೆಳಿಗ್ಗೆ ಆಫರ್ ಕೊಟ್ಬಿಡು. ಸೂಪರ್ ಆಯ್ತಮ್ಮ ಕೇಕ್ ಮಾತ್ರ. ವಿಡಿಯೋ ಇದ್ದಿದೆ ಹಾಕೊಂಡು ಸಾಕು. ಏನೇ ಹಾಕೊಂಡ ಸಾಕ ಅವನಿಗೆ ಸೌಗನ್ ಕರೆ ಬಾ ಹಿಡಿತೀನಿ ತಡಿ. ಚೆನ್ನಾಗಿರೋ ಕೇಕು ಚೂರೇ ಚೂರು ಇಡಪ್ಪ. ಚೂರು ಚೂರು ಇಡಿ. ಸುಮ್ಮನೆ ಬೇಡ ಬೇಡಮ್ಮ. 9 ಗಂಟೆ 9:15ಗೆ ಕೇಳ್ಕೊಂಬಂದಿದ್ದಾರೆ ಹೆಂಡ್ತಿ ಬರ್ತಡೇ ಇದೆ ಅಂತ. ನಾನು ಅವರೇ ಕೊಡ್ಸಿದಲ್ವ, ಅವರೇ ಕಾಲ್ಗೆ ಹಾಕಬೇಕು ಅಂತ ನನಗೆ ಆಸೆ ಇತ್ತು. ಹಂಗಾಗಿ ಕಾಲ್ಗೆ ಹಾಕಲಿ ಅಂತ ಹಾಕಿಸ್ಕೊತಾ ಇದ್ದೆ. ಅವ್ರಿಗೂ ಆಸೆ ಇತ್ತು ಕಾಲ್ಗೆ ಹಾಕಬೇಕು ಅಂತ, ಬಟ್ ಅವ್ರು ಸ್ವಲ್ಪ ಸರಿಯಾಗಿ ಹಾಕಿಲ್ಲ. ಅದು ಒಂಥರ ಚುತ್ತಂಗೆ ಆಗ್ತಿದೆ. ಅದು ಕೊಂಡಿ ಸರಿಯಾಗಿ ಹಾಕಬೇಕಾಗಿತ್ತು. ನಾನು ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಥವಾ ಅವ್ರ ಕೈ ಸರಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಅವ್ರಿಗೆ ಹೆಂಗಿದ್ರು ಇಷ್ಟ ಇತ್ತಲ್ವಾ ಕಾಲಿಗೆ ಹೆಜ್ಜೆ ಹಾಕ್ಬೇಕು ಅಂತ. ನನಗೆ ಅವ್ರು ಕೂರಿಸುವಂಥ ತಿಂಗಳಾದರೂ ನಾನು ಯಾವ ಕಾರಣಕ್ಕೂ ಹಾಕೋಬಾರ್ದು ಅಂತ ಹಾಕೊಂಡಿರ್ಲಿಲ್ಲ. ಅವರೇ ಹಾಕೋ ತನಕ ಹಾಕೋಬಾರ್ದು ಅಂತ. ಇವಾಗ ಅದಕ್ಕೆ ಟೈಮುಗಳಿಗೆ ಕೂಡಿದೆ ರಾತ್ರಿ. ಇವಾಗ ಹಾಕೋತಾ ಇದ್ದೀನಿ. ಕೇಕಲ್ಲಿ ಐಸ್ ಕೇಕ್ ಇಷ್ಟ, ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ. ತೆಗಿಯಮ್ಮ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇದೇನಿದು? ನೀನು ನಮ್ಮ ಅಪ್ಪನೇ ಸುತ್ತಾರೆ. ಬರ್ಡೇ ಗರ್ಲ್. ಇದು ತೆಗೆದ್ರೆ ಚೆನ್ನಾಗಿರ್ತದೆ. ಇದು ಹಾಕ. ಲವ್ ಯು ಗಂಡ. ನನ್ನ ಬರ್ತಡೇಗೆ ಚೆನ್ನಾಗಿರೋ ಕೇಕು ಮತ್ತು ಗಿಫ್ಟ್ ತಂದು ಕೊಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಒಬ್ಬರೇ ನೋಡಿ ಕೇಕ್ ಚೆನ್ನಾಗೈತೆ ಅಂತ ನನಗೆ ಇಷ್ಟ. ಸಾಕು ಸಾಕು ಸಾಕು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಲವ್ ಯು, ಗುಡ್ ನೈಟ್. ಹೀಗೆ ಹೆಲ್ಪ್